ನಾಮಕರಣ ಇನ್ವಿಟೇಷನ್ ವಿಡಿಯೋಗೋಸ್ಕರ ನೋಡ್ತಾ ಇದ್ರೆ ಮೊದಲು ಈ ವಿಡಿಯೋ ನೋಡಿ, ತುಂಬಾ ಪ್ರೊಫೆಷನಲ್ ಆಗಿ ಬಂದಿದೆ, ನಿಮಗೆ ಖಚಿತವಾಗಿಯೂ ಇಷ್ಟವಾಗುತ್ತದೆ. ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಬಂದರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡುತ್ತೇನೆ, ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಕೆಳಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದರೆ ನಿಮಗೆ ಇದರ ಎಲ್ಲಾ ಪ್ರಿಸೆಟ್ ಲಿಂಕ್ಗಳು ಸಿಗುತ್ತವೆ, ಆದರೆ ಅವು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತವೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಾನು ಈ ವಿಡಿಯೋದಲ್ಲಿ ಪಾಸ್ವರ್ಡ್ ಅನ್ನು ಡಿಸ್ಪ್ಲೇ ಮಾಡುತ್ತೇನೆ. ಪಾಸ್ವರ್ಡ್ ಎಂಟರ್ ಮಾಡಿದ ನಂತರ ನೀವು ಪ್ರಿಸೆಟ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡರೆ ನಿಮಗೆ ಹೀಗೆ ಬರುತ್ತದೆ. ಇಲ್ಲಿ ನೋಡಿ, ಪ್ರಿಸೆಟ್ 1, ಪ್ರಿಸೆಟ್ 2, ಪ್ರಿಸೆಟ್ 3, ಈ ಮೂರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಮೊದಲು ಪ್ರಿಸೆಟ್ 1 ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಹೀಗೆ ಬರುತ್ತದೆ. ಇಲ್ಲಿ ಮೊದಲ ಲೇಯರ್ನಲ್ಲಿ ಏನು ಚೇಂಜ್ ಮಾಡಬೇಡಿ. ಈಗ ಎರಡನೇ ಲೇಯರ್ಗೆ ಬನ್ನಿ. ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಫಾಂಟ್ ಲಿಂಕ್ ಕೊಟ್ಟಿರುತ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಯೂನಿಕೋಡ್ ಫಾಂಟ್ ಅಲ್ಲ, ನಾರ್ಮಲ್ ಫಾಂಟೇ. ನೀವು ಯಾವುದೇ ಕೋಡ್ ಅನ್ನು ಜನರೇಟ್ ಮಾಡುವ ಹಾಗಿಲ್ಲ. ಟೆಕ್ಸ್ಟ್ ಲೇಯರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ, ನಾನು ನಾರ್ಮಲ್ ಆಗಿ ಟೈಪ್ ಮಾಡಿದ್ದೇನೆ. ನೀವು ಕೂಡ ಹೀಗೆ ಕನ್ನಡದಲ್ಲೇ ಟೈಪ್ ಮಾಡಬಹುದು. ಈಗ ಇಲ್ಲಿ ನೀವು ಮನೆಯ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪಾಟೀಲ್ ಕುಟುಂಬದವರ ಎಂದು ಹೆಸರು ಇಡುತ್ತೇನೆ. ಇಲ್ಲಿ ನೋಡಿ, ಚೇಂಜ್ ಆಯ್ತು. ಈಗ ಈ ಲೇಯರ್ ಅನ್ನು ಮುಂದಕ್ಕೆ ಸರಿಸಿ. ಇಲ್ಲಿ ಏನು ಚೇಂಜಸ್ ಮಾಡಬೇಡಿ, ಮತ್ತೆ ಮುಂದಕ್ಕೆ ಸರಿಸಿ. ಇಲ್ಲಿ ತಂದೆ ತಾಯಿಗಳ ಹೆಸರನ್ನು ಚೇಂಜ್ ಮಾಡಿ. ಇಲ್ಲಿ ಎಡಿಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಹೆಸರುಗಳನ್ನು ಚೇಂಜ್ ಮಾಡಿ. ಇಲ್ಲಿ ನೋಡಿ, ನಾನು ಚೇಂಜ್ ಮಾಡುತ್ತೇನೆ. ಹೀಗೆ ಚೇಂಜ್ ಆಗುತ್ತದೆ. ಈಗ ಮತ್ತೆ ಮುಂದಕ್ಕೆ ಸರಿಸಿ. ಇಲ್ಲಿ 1, 2, ಈ 3 ಲೇಯರ್ಗಳನ್ನು ಹಾಗೆಯೇ ಬಿಟ್ಬಿಡಿ. ಈಗ ಮತ್ತೆ ನೆಕ್ಸ್ಟ್ ಲೇಯರ್ಗೆ ಬರೋಣ. ಇಲ್ಲಿ ನೀವು ದಿನಾಂಕವನ್ನು ಬರೆಯಿರಿ. ಇಲ್ಲಿ ನಾನು ಉದಾಹರಣೆಗೆ ದಿನಾಂಕವನ್ನು ಚೇಂಜ್ ಮಾಡುತ್ತೇನೆ. ಇಲ್ಲಿ 26 ಇದ್ದಿದ್ದು 28 ಇಡುತ್ತೇನೆ. ಇಲ್ಲಿ ವಾರ ಕೂಡ ಚೇಂಜ್ ಮಾಡುತ್ತೇನೆ. ಇಲ್ಲಿ ನೋಡಿ, ಚೇಂಜ್ ಆಯ್ತು. ನೀವು ಇಲ್ಲಿ ಸಮಯ ಕೂಡ ಚೇಂಜ್ ಮಾಡ್ಕೊಳ್ಳಬಹುದು. ಇನ್ನೊಂದು ಟೆಕ್ಸ್ಟ್ ಲೇಯರ್ನ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 8 ಗಂಟೆಗೆ ಇದ್ದಿದ್ದನ್ನು 7 ಗಂಟೆ ಮಾಡೋಣ. ಇಲ್ಲಿ ನೋಡಿ, ಸಮಯ ಕೂಡ ಚೇಂಜ್ ಆಯ್ತು. ಈಗ ಲೇಯರ್ನನ್ನು ಮುಂದಕ್ಕೆ ಸರಿಸಿ. ಇಲ್ಲಿ ನೀವು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಳಬಹುದು. ಇಲ್ಲಿ ನೋಡಿ, ನಮ್ಮ ಸ್ವಗೃಹ ಅಂತಿದೆಯಲ್ಲ, ಇಲ್ಲಿ ನೀವು ಬೇರೆ ಹೆಸರಾದರೂ ಇಡ್ಕೋಬಹುದು. ಇಲ್ಲಿ ಉದಾಹರಣೆಗೆ ವಾಸವಿ ನಿಲಯ ಅಂತ ಇಟ್ಟಿದ್ದೇನೆ. ಇಲ್ಲಿ ಅಡ್ರೆಸ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಬಹುದು. ಚೇಂಜ್ ಮಾಡ್ಕೊಳ್ಳಿ. ಈಗ ಈ ಎಲ್ಲ ಟೆಕ್ಸ್ಟ್ ಎಡಿಟ್ ಆದಮೇಲೆ ಮತ್ತೆ ನೀವು ಮೊದಲಿಗೆ ಬನ್ನಿ. ಇಲ್ಲಿ ಮೊದಲನೇ ಲೇಯರ್ ಮತ್ತು ಎರಡನೇ ಲೇಯರ್ ಹಾಗೆ ಬಿಟ್ಬಿಡಿ. ಈಗ ಎಡಿಟ್ ಮಾಡಿದ್ದೇವಲ್ಲ, ಮೂರನೇ ಲೇಯರ್ ಹತ್ತಿರಕ್ಕೆ ಬನ್ನಿ, ಅಂದರೆ 6 ಸೆಕೆಂಡ್ ಹತ್ತಿರಕ್ಕೆ ಬನ್ನಿ. ಈಗ ನೀವು ಈ ಪ್ರಾಜೆಕ್ಟ್ ಇಂದ ಬ್ಯಾಕ್ ಬನ್ನಿ. ಈಗ ಎರಡನೇ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಇಂಕ್ ವಿಡಿಯೋ ಮತ್ತು ಫೋಟೋವನ್ನು ಕೊಟ್ಟಿರುತ್ತೇನೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಈಗ ಮತ್ತೆ ಬ್ಯಾಕ್ ಬನ್ನಿ. ಈಗ ಪ್ರಿಸೆಟ್ 1 ಓಪನ್ ಮಾಡ್ಕೊಳ್ಳಿ. ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ 6 ಸೆಕೆಂಡ್ ಹತ್ತಿರಕ್ಕೆ ಬನ್ನಿ. ಈಗ ಈ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಬರುತ್ತದೆ. ಈಗ ಇಲ್ಲಿ ನೀವು ಫೋಟೋ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮ್ಮ ಗ್ಯಾಲರಿಯಲ್ಲಿರುವ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫೋಟೋವನ್ನು ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಚೇಂಜ್ ಆಗುತ್ತದೆ. ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇದನ್ನು ಈ ಇಂಕ್ ಲೇಯರ್ ಅನ್ನು ಕ್ಲಿಕ್ ಮಾಡಿ, ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಆನ್ ಟ್ರಾನ್ಸ್ಫರ್ ಪೊಸಿಷನ್ ನಲ್ಲಿ ಎಕ್ಸ್ ಪೊಸಿಷನ್ ಅನ್ನು 750 ಇಡಿ. ಹೀಗೆ ಬರುತ್ತದೆ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಇದರ ಪೊಸಿಷನ್ ಕೂಡ 750 ಇಡಿ.
ಈಗ ಬರುತ್ತದೆ. ಈಗ ಮತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಇಲ್ಲಿ ತಂದೆ ತಾಯಿ ಫೋಟೋಗಳನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಬರುತ್ತದೆ. ಈಗ ಇದನ್ನು ಮುಖಗಳು ಕಾಣುವಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಫೋಟೋವನ್ನು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳೋಣ. ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಬರುತ್ತದೆ. ಈಗ ನೀವು ಮತ್ತೆ ಈ ಪ್ರಾಜೆಕ್ಟ್ ನಿಂದ ಬ್ಯಾಕ್ ಬನ್ನಿ. ಮತ್ತೆ ಪ್ರಿಸೆಟ್ 2 ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಅದೇ ಇಂಕ್ ಎಫೆಕ್ಟ್ ಮತ್ತು ಫೋಟೋ ಇರುತ್ತದೆ. ಇವುಗಳನ್ನು ಕಾಪಿ ಮಾಡಿಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಪ್ರಿಸೆಟ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಈಗ ಎಲ್ಲಿವರೆಗೂ ಫೋಟೋಗಳು ಆ್ಯಡ್ ಮಾಡಿದ್ದೇವೋ ಅಲ್ಲಿವರೆಗೆ ಬನ್ನಿ. ಇಲ್ಲಿಂದ ಮತ್ತೆ ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿ ಪೇಸ್ಟ್ ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಹೀಗೆ ಬರುತ್ತದೆ. ಇಲ್ಲಿ ನೀವು ಫೋಟೋ ಚೇಂಜ್ ಮಾಡ್ಕೊಳ್ಬೇಕಂದ್ರೂ ಕೂಡ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಇಲ್ಲಿ ತಂದೆ ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈ ಫೋಟೋವನ್ನು ಸ್ವಲ್ಪ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಬರುತ್ತದೆ. ಈಗ ಇದನ್ನು ಕಾಪಿ ಮಾಡ್ಕೊಳ್ಳಿ. ಆಲ್ರೆಡಿ ಕಾಪಿ ಆಗಿರುತ್ತದೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ತಾಯಿಯ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ಫೋಟೋಗಳಿದಾವೋ ಆ ಫೋಟೋಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಇನ್ನೊಂದು ಫೋಟೋವನ್ನು ನಾನು ಆ್ಯಡ್ ಮಾಡುತ್ತೇನೆ. ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೀಗೆ ಆ್ಯಡ್ ಮಾಡುತ್ತೇನೆಂದು ನೀವು ಕೂಡ ಇದೇ ಫೋಟೋಗಳು ಬೇಕಾಗಿಲ್ಲ. ನಿಮ್ಮ ಹತ್ರ ಈ ಬರ್ತ್ಡೇ ಇನ್ವಿಟೇಷನ್ಗೆ ಸಂಬಂಧಿಸಿದ ಫೋಟೋಗಳು ಇದ್ದರೆ ಯಾವಾದರೂ ಆ್ಯಡ್ ಮಾಡಬಹುದು. ನಾನು ಪ್ರೊಫೆಷನಲ್ ಲುಕ್ಗೋಸ್ಕರ ಇದನ್ನು ಆ್ಯಡ್ ಮಾಡಿದ್ದೇನೆ. ಈಗ ಇಲ್ಲಿ ನೀವೇನು ಮಾಡುತ್ತೀರಿ ಅಂದರೆ ಈಗ ಈ ಪ್ರಾಜೆಕ್ಟ್ನಿಂದ ಬ್ಯಾಕ್ ಬನ್ನಿ. ಮತ್ತೆ ಪ್ರಿಸೆಟ್ 2 ಓಪನ್ ಮಾಡ್ಕೊಳ್ಳಿ. ಈ ಫಸ್ಟ್ 2 ಲೇಯರ್ಗಳನ್ನು ಕಾಪಿ ಮಾಡ್ಕೊಳ್ಳಿ. ಮತ್ತೆ ಈ ಪ್ರಾಜೆಕ್ಟ್ ಅನ್ನು ಕ್ಲೋಸ್ ಮಾಡಿ ಮತ್ತೆ ಪ್ರಿಸೆಟ್ 1 ಓಪನ್ ಮಾಡ್ಕೊಳ್ಳಿ. ಈಗ ಫೋಟೋಗಳು ಆ್ಯಡ್ ಮಾಡಿದ್ದೇವಲ್ಲ, ಮತ್ತೆ ಇಲ್ಲಿ 21 ಸೆಕೆಂಡ್ ಹತ್ತಿರಕ್ಕೆ ಬಂದು ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಹೀಗೆ ಬರುತ್ತದೆ. ಈಗ ಮೊದಲಿಗೆ ಹೇಳಿದ್ದೇನಲ್ಲ, ಈ ಇಂಕ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂವನ್ನು 750ಕ್ಕೆ ಇಡಿ. ಮತ್ತು ಇಲ್ಲಿ ಫೋಟೋದ ಪೊಸಿಷನ್ ಕೂಡ ಎಕ್ಸ್ ವ್ಯಾಲ್ಯೂವನ್ನು 750ಕ್ಕೆ ಇಡಿ. ಇಲ್ಲಿ ನೀವು ಫೋಟೋ ಚೇಂಜ್ ಮಾಡ್ಕೊಳ್ಬೇಕಾದ್ರೂ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಎಕ್ಸ್ ವ್ಯಾಲ್ಯೂವನ್ನು ನೀವು 1850 ಇಡಿ. ಹೀಗೆ ಬರುತ್ತದೆ. ಈ ಫೋಟೋವನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಬೇರೆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಫೋಟೋವನ್ನು ಸೆಲೆಕ್ಟ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಚೇಂಜ್ ಆಗುತ್ತದೆ. ಈಗ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಬರುತ್ತದೆ. ಈಗ ನೋಡಿ ಫೋಟೋಗಳು ಆ್ಯಡ್ ಮಾಡುವುದು ಕಂಪ್ಲೀಟ್ ಆಯಿತು. ಈಗ ನಾವು ಮ್ಯೂಸಿಕ್ ಅನ್ನು ಆ್ಯಡ್ ಮಾಡೋಣ. ಮತ್ತೆ ಈ ಪ್ರಾಜೆಕ್ಟ್ನಿಂದ ಬ್ಯಾಕ್ ಬನ್ನಿ. ಈಗ ಪ್ರಿಸೆಟ್ 3 ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ 2 ಲೇಯರ್ಗಳನ್ನು ಕಾಪಿ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಪ್ರಿಸೆಟ್ 1 ಓಪನ್ ಮಾಡ್ಕೊಳ್ಳಿ. ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಈಗ ಬರುತ್ತದೆ. ಈಗ ಇಲ್ಲಿ ಈ ವಿಡಿಯೋ ಕ್ಲಿಪ್ ಇದೆಯಲ್ಲ ಸಣ್ಣದಾಗಿ, ಇದರ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಈಗ ಬೀಟ್ ಮಾರ್ಕ್ ಎಲ್ಲಿದಾವೋ
ಅಲ್ಲಿಗೆ ಇದನ್ನು ತೆಗೆದುಕೊಂಡು ಹೋಗಿ ಪೇಸ್ಟ್ ಮಾಡಿ. ಬೀಟ್ ಮಾರ್ಕ್ ಹತ್ತಿರಕ್ಕೆ ಬಂದು ಇದನ್ನು ಪೇಸ್ಟ್ ಮಾಡಿ, ಏಕೆಂದರೆ ಇದು ಫ್ಲಾಶ್ ಆಗುತ್ತದೆ. ಫ್ರೇಮಿಂದ ಫ್ರೇಮಿಗೆ ಬರುವಾಗ ಫ್ಲಾಶ್ ಆಗುತ್ತದೆ, ಪ್ರೊಫೆಷನಲ್ ಲುಕ್ ಬರುತ್ತದೆ. ಇಲ್ಲಿ ನೋಡಿ, ನಾನು ಎಲ್ಲಾ ಲೇಯರ್ಗಳಿಗೆ ಆಡ್ ಮಾಡುತ್ತಿದ್ದೇನೆ. ಈಗ ಎಲ್ಲಾ ಬೀಟ್ ಮಾರ್ಕ್ ಹತ್ತಿರಕ್ಕೆ ಬಂದು ಆಡ್ ಮಾಡ್ಕೊಳ್ಳಿ. ಈಗ ಆಡ್ ಮಾಡ್ಕೊಂಡ ನಂತರ ವಿಡಿಯೋ ಕಂಪ್ಲೀಟ್ ಆಯ್ತು. ಈಗ ರೈಟ್ ಸೈಡ್ ಕಾರ್ನರ್ ಇರುವ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಅಲರ್ಟ್ ಪೋಷನ್ ಆ್ಯಪ್ ಯಾವ ಕ್ವಾಲಿಟಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತದೆಯೋ ಆ ಬೆಸ್ಟ್ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತದೆ. ಕೊನೆಯವರೆಗೂ ನೋಡಿದ್ದೀರಿ ಎಂದರೆ ನಿಮಗೆ ಖಚಿತವಾಗಿಯೂ ವಿಡಿಯೋ ಇಷ್ಟವಾಗಿರುತ್ತದೆ. ವಿಡಿಯೋಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.